ನಮಸ್ಕಾರ ಸ್ನೇಹಿತರೆ. ಈ ದಿನ ನಾವು ವೇದಗಣಿತದ 3ನೇ ಸೂತ್ರವನ್ನು ಕಲಿಯೋಣ. 100, 1000, 10,000, 1,00,000 ಇಂತಹ ಸಂಪೂರ್ಣ ಸಂಖ್ಯೆಗಳ ಸಮೀಪದ ಸಂಖ್ಯೆಗಳನ್ನು ಸುಲಭವಾಗಿ ಗುಣಿಸುವುದನ್ನು ಈಗ ತಿಳಿದುಕೊಳ್ಳೋಣ. ಉದಾಹರಣೆಗೆ 97 × 94, 989 × 997, 9989 × 9994 ಮುಂತಾದವುಗಳು. ಇಲ್ಲಿ 3 ತರಹದ ಲೆಕ್ಕಗಳು ಬರುತ್ತವೆ. ಉದಾಹರಣೆಗೆ 97 × 94 ಇದು ಇಲ್ಲಿ ಎರಡೂ ಸಂಖ್ಯೆಗಳು 100ಕ್ಕಿಂತ ಕಡಿಮೆಯವು. ಇನ್ನೊಂದು ಉದಾಹರಣೆ 107 × 102 ಇಲ್ಲಿ ಎರಡೂ ಸಂಖ್ಯೆಗಳು 100ಕ್ಕಿಂತ ಹೆಚ್ಚಿನದು. ಮತ್ತು ಮೂರನೆಯ ಲೆಕ್ಕ ಒಂದು ಸಂಖ್ಯೆ 100ಕ್ಕಿಂತ ಕಡಿಮೆ 97 ಅಂತ ಇಟ್ಕೊಳ್ಳೋಣ. ಇನ್ನೊಂದು ಸಂಖ್ಯೆ 100ಕ್ಕಿಂತ ಜಾಸ್ತಿ 104 ಅಂತ ಇಟ್ಟುಕೊಳ್ಳೋಣ. ಈಗ ಒಂದೊಂದಾಗಿ ಈ ಲೆಕ್ಕಗಳನ್ನು ನೋಡೋಣ. ಮೊದಲು ಉದಾಹರಣೆಗೆ 97 × 94 ಪರಿಗಣಿಸೋಣ. ಇಲ್ಲಿ ಬಲಗಡೆ ತೋರಿಸುವಂತೆ ಈ ಲೆಕ್ಕವನ್ನು ಇಟ್ಟುಕೊಳ್ಳಬೇಕು. 97 97 - 03 ಅಂತ ಇಟ್ಕೋಬೇಕು. ಯಾಕಂದರೆ ಇದು 100ಕ್ಕೆ 3 ಸಂಖ್ಯೆಯಷ್ಟು ಕಡಿಮೆ ಇದೆ. 94 94 - 6 ಅಂತ ಇಟ್ಕೋಬೇಕು. ಯಾಕಂದರೆ ಇದು 100ಕ್ಕೆ 6ರಷ್ಟು ಕಡಿಮೆ ಇದೆ. ಈಗ ಬಲಗಡೆಯ ಕಾಲಮ್ ಗಮನಿಸಿ. ಮೊದಲು ಬಲಗಡೆಯ ಸಂಖ್ಯೆಗಳನ್ನು ಗುಣಿಸಿ ಇಟ್ಟು ಬಿಡಬೇಕು. ಅಂದರೆ 03 × 06 = 18 ಅದನ್ನು ಇಟ್ಟುಕೊಂಡು ಬಿಡಬೇಕು. ನಂತರ ಇದನ್ನು ಡಯಾಗನಲ್ ಆಗಿ ಕಳೆಯಬೇಕು. ಉದಾಹರಣೆಗೆ 97 - 6 ಅಂದರೆ ಅದು 91 ಆಗುತ್ತದೆ. ಅಥವಾ 94 - 3 ಅಂದರೆ 91 ಆಗುತ್ತದೆ. ಉತ್ತರ 9118. ಈಗ ಎರಡನೇ ಉದಾಹರಣೆಯನ್ನು ನೋಡೋಣ. 104 × 109 ಇಲ್ಲಿ ಎರಡೂ ಸಂಖ್ಯೆಗಳು 100ಕ್ಕಿಂತ ಹೆಚ್ಚಿನವು. ಇಲ್ಲಿ 104 104 + 04 ಎಂದು ಇಟ್ಟುಕೊಳ್ಳಬೇಕು. ಮತ್ತು 109 109 + 09 ಎಂದು ಇಟ್ಟುಕೊಳ್ಳಬೇಕು. ನಂತರ ಬಲಗಡೆಯ ಎರಡು ಸಂಖ್ಯೆಗಳನ್ನು ಗುಣಿಸಿಕೊಳ್ಳಬೇಕು. 04 × 09 ಅಂದರೆ 36. ಈ ಸಂಖ್ಯೆಯನ್ನು ಮೊದಲು ಇಟ್ಟು ಬಿಡಬೇಕು. ನಂತರ ಡಯಾಗನಲ್ ಆಗಿ ಸಂಖ್ಯೆಗಳನ್ನು ಕೂಡಿಸಬೇಕು. 104 + 9 ಎಂದರೆ 113. ಅಥವಾ 109 + 4 ಎಂದರೆ 113. ಸೊ ಉತ್ತರ 1136. ಈಗ ಮೂರನೆಯ ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಉದಾಹರಣೆಗೆ 97 × 104 ಇಲ್ಲಿ ಒಂದು ಸಂಖ್ಯೆ 100ಕ್ಕಿಂತ ಕಡಿಮೆ ಮತ್ತು ಇನ್ನೊಂದು ಸಂಖ್ಯೆ 100ಕ್ಕಿಂತ ಜಾಸ್ತಿ. ಇದನ್ನು ಇಟ್ಟುಕೊಳ್ಳುವುದ ವಿಧಾನವನ್ನು ಪಕ್ಕದಲ್ಲಿ ತೋರಿಸಲಾಗಿದೆ. 97 97 - 03 ಎಂದು ಇಟ್ಟುಕೊಳ್ಳಬೇಕು. 104 104 + 04 ಎಂದು ಇಟ್ಟುಕೊಳ್ಳಬೇಕು. ನಂತರ ಬಲಗಡೆಯ ಎರಡು ಸಂಖ್ಯೆಗಳನ್ನು ಗುಣಿಸಬೇಕು. -03 × +04 ಎಂದರೆ -12 ಆಗುತ್ತದೆ. ಇದು ಮುಖ್ಯವಾದ ವಿಷಯ, ಇದನ್ನು ಗಮನಿಸಬೇಕು. ಇದನ್ನು ಅಲ್ಲಿ ಪಕ್ಕದಲ್ಲಿ ಒಂದು ಕಡೆ ಇಟ್ಟುಕೊಳ್ಳಬೇಕು. ನಂತರ ಡಯಾಗನಲ್ ಆಗಿ ಇದನ್ನು ಕೂಡಿಸುವುದು ಅಥವಾ ಕಳೆಯುವುದು ಮೇಲೆ ಬರೆದುಕೊಂಡ ರೀತಿಯಲ್ಲಿ ಮಾಡಬೇಕು. ಉದಾಹರಣೆಗೆ 97 + 4 101 ಆಗುತ್ತದೆ. 104 - 3 ಅದು ಸಹ 101 ಆಗುತ್ತದೆ. ಈಗ ಇದರ ಉತ್ತರ 101 ಮುಂದೆ 2 ಸೊನ್ನೆಗಳನ್ನು ಇಟ್ಟುಕೊಂಡು ಅದರಲ್ಲಿ 12 ಕಳೆಯಬೇಕು. ಅಂದರೆ 1008.
ಹೀಗೆ ನಾವು ಲಕ್ಷ, ದಶಲಕ್ಷ, ಕೋಟಿ ಯಾವುದೇ ದೊಡ್ಡ ಸಂಖ್ಯೆಯ ಸಮೀಪದ ಸಂಖ್ಯೆಗಳನ್ನು ಸುಲಭವಾಗಿ ಗುಣಿಸಬಹುದು. ಇನ್ನೊಂದು ಉದಾಹರಣೆಯನ್ನು ಪಕ್ಕದಲ್ಲಿ ನೀಡಲಾಗಿದೆ. 989 ಇಂಟು 997 ಇದು 1000ಕ್ಕೆ ಹತ್ತಿರವಾದ ಸಂಖ್ಯೆ. 989 989 ಮೈನಸ್ 011 ಎಂದು ಇಟ್ಟುಕೊಳ್ಳಬೇಕು. 997 997 ಮೈನಸ್ 003 ಎಂದು ಇಟ್ಟುಕೊಳ್ಳಬೇಕು. ನಂತರ ಬಲಗಡೆಯ ಸಂಖ್ಯೆಗಳನ್ನು ಗುಣಿಸಬೇಕು. 11 3 33 ಮತ್ತು ಆ 0 ಹಾಗೆ 033 ಇದು ಬಲಗಡೆಯ ಸಂಖ್ಯೆ. ನಂತರ ಡಯಾಗನಲ್ ಆಗಿ ಇದನ್ನು ಕಳೆಯಬೇಕು. 989 ಮೈನಸ್ 3 ಎಂದರೆ 986 ಆಗುತ್ತದೆ. 997 ಮೈನಸ್ 011 ಎಂದರೂ 986 ಆಗುತ್ತದೆ. ಸೊ ಉತ್ತರ 986633. ಹೀಗೆ ನಾವು 100, 1000, 10,000, ಲಕ್ಷ, ದಶಲಕ್ಷ, ಕೋಟಿ ಇಂತಹ ಯಾವುದೇ ಸಂಪೂರ್ಣ ಸಂಖ್ಯೆಗಳ ಸಮೀಪದ ಸಂಖ್ಯೆಗಳನ್ನು ಸುಲಭವಾಗಿ ವೇದಗಣಿತದ ಈ ಸೂತ್ರದ ಮೂಲಕ ಗುಣಿಸಬಹುದು. ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವೇದಗಣಿತದ ಸೂತ್ರದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.